ನೋಡಿ ಮಾಡೋ ಕೆಲಸ ಇಲ್ದಿರ ಇದೇನೋ ಗೇಮ್ ಅಂತ ಮಾಡ್ತಿದ್ರೆ ಇದಕ್ಕೂ ನಂಗೆ ಸಂಬಂಧ ಇಲ್ಲ. ಇವ್ರು ಏನಾದರೂ ಮಾಡ್ಕೊಂಡು ಸಾಯ್ಲಿ. 100 ರೂಪೀಸ್ ಮಾತ್ರ. 100 ರೂಪೀಸಲ್ಲಿ 26 ಐಟಮ್ಸ್ ತರಬೇಕು. ಅಂದರೆ ಒಂದು ಐಟಮ್ಸು ತಿರ್ಗಾ ರಿಪೀಟ್ ಯಾವುದು ಇರೋಂಗಿಲ್ಲ. ಬಟ್ A to Z ಲೆಟರ್ಸಲ್ಲೇ ಇರಬೇಕು. 10 ರೂಪಾಯಿದ ಆಂಟಿ ಕಾಸ್ಟ್ಲಿ ದುನಿಯಾ. ಬಡವ್ರ ಆಂಟಿ ನಾವು ಬದುಕಾಗತ್ತ ಆಂಟಿ ಊರಲ್ಲಿ. 5 ರೂಪಾಯಿ ಆಂಟಿ ಜಗಳ ಆಡ್ಬೇಡಿ. 5 ರೂಪಾಯಿ ಇಲ್ಲ. ಆಯ್ತು ಅಣ್ಣ ಒಂದೇ ಒಂದು ಜಿಪ್ ಕೊಡೋಣ. ಇಶುಬ್ರು ಏನಾಗಿದ್ರೆ ಕಿಪಿ ಕೀರ್ತಿನ ಗೆಲ್ಸಿ ಇಶುಬ್ರುಗೆ ಬಂದ್ಬಿಟ್ಟು ಒಂದು ಮೆಡಲ್ ಹಾಕ್ಸೋಣ ಅಂತ ಇದೀವಿ. ಅಣ್ಣ ಒಂದೇ ಒಂದು ಜಿಪ್ ಕೊಡೋಣ. ನೋಡಿ ಮಾಡೋ ಕೆಲಸ ಇಲ್ದಿರ ಇದೇನೋ ಗೇಮ್ ಅಂತ ಮಾಡ್ತಿದ್ರೆ ಇದಕ್ಕೂ ನಂಗೆ ಸಂಬಂಧ ಇಲ್ಲ. ಇವ್ರು ಏನಾದರೂ ಮಾಡ್ಕೊಂಡು ಸಾಯ್ಲಿ. ಸೊ ಯಶು, ನಾನು ಇವಾಗ ಒಂದು ನಿಮಗೆ ಚಾಲೆಂಜ್ ಕೊಡ್ತಾ ಇದ್ದೀನಿ. ಜಸ್ಟ್ ನಾನು ನಿನಗೆ ಕೊಡ್ತಾ ಇರೋದು 100 ರೂಪೀಸ್ ಮಾತ್ರ. 100 ರೂಪೀಸಲ್ಲಿ 26 ಐಟಮ್ಸ್ ತರಬೇಕು. ಅಂದರೆ ಒಂದು ಐಟಮ್ಸು ತಿರ್ಗಾ ರಿಪೀಟ್ ಯಾವುದು ಇರೋಂಗಿಲ್ಲ. ಬಟ್ A to Z ಲೆಟರ್ಸಲ್ಲೇ ಇರಬೇಕು. ಓಕೆನಾ? ಅದನ್ನು ನೀನು 1.5 ಅವರ್ಸಲ್ಲಿ ಟೈಮ್ ಕೊಡ್ತೀನಿ. ಅದರಲ್ಲಿ ನೀನು ಚಾಲೆಂಜ್ನ ವಿನ್ ಆಯಿತು ಅಂದರೆ ನಾನು ನಿನಗೆ 500 ರೂಪೀಸ್ ಕೊಡ್ತಾ ಇದ್ದೀನಿ. ಅಕ್ಕ 5,000 ಕೊಡಂಗಿದ್ರೆ ಮಾಡ್ತೀನಿ. ನೋ, 5,000 500 ರೂಪೀಸ್. 500 ರೂಪೀಸ್ ಅಂತೆ. ನೀ ಇಲ್ಲೇ ನೋಡು ಕರೆಕ್ಟಾಗಿ ಕಣ್ಣ, ಇಲ್ಲಿ ಕರೆಕ್ಟಾಗಿ ನೋಡಬೇಕು. 500 ಅಲ್ಲ, ಸರಿ ಓಕೆ. 500 ಕರೆಕ್ಟು. 5,000 ಅಲ್ಲ, 500 ಮಾತ್ರ. ಚಾಲೆಂಜ್ ವಿನ್ ಆದರೆ ಮಾತ್ರ. ಒಂದೇ ಥರ ಐಟಮ್ಸು ತುಂಬ ಇರೋಂಗಿಲ್ಲ. ಆಮೇಲೆ ಚಾಕ್ಲೇಟ್ ತರ್ತೀನಿ ಅಂತ ಅಂದರೆ ಚಾಕ್ಲೇಟ್ ಒಂದು 5-10 ಆ ಥರ ತರಂಗಿಲ್ಲ. ಫಸ್ಟ್ ಯಾವ್ದು A ಇದ್ರೆ ಅದೇ ಥರ ಸ್ಟಾರ್ಟ್ ಆಗಬೇಕು. ಓಕೆನಾ? 100 ರೂಪೀಸ್ ಅಷ್ಟೇ. 1.5 ಗಂಟೆ ಟೈಮ್ ಅಷ್ಟೇ ನಿಮ್ಗಿರೋದು. ಇವಾಗ ನಮ್ಮ ಇಶುಬ್ರು ಏನಾಗಿದ್ರೆ ಕಿಪಿ ಕೀರ್ತಿನ ಗೆಲ್ಸಿ ಇಶುಬ್ರುಗೆ ಬಂದ್ಬಿಟ್ಟು ಒಂದು ಮೆಡಲ್ ಹಾಕ್ಸೋಣ ಅಂತ ಇದೀವಿ. ಇದು ನಮ್ಮ ಕಡೆಯಿಂದ ಸ್ಪಾನ್ಸರ್, ಇದು ಫ್ರೀ. ಜೊತೆ ಚಾಲೆಂಜ್ ನ ತಗೊಂಡಿದ್ದೀನಿ. 1.5 ಅವರ್ ಅಲ್ಲಿ ಕಂಪ್ಲೀಟ್ ಮಾಡ್ತೀನಿ. ಈ 100 ರೂಪೀಸ್ ಅಲ್ಲಿ ನಾನು ಮುಗಿಸ್ಬೇಕು. 4 ಗಂಟೆ 40 ನಿಮಿಷ ಅಲ್ಲಕ್ಕ 3:20 ಕಣಕ ಟೈಮಿಂಗ್ಸು. ಇವಾಗಲೇ 3:20 ಟೈಮಿಂಗ್ಸ್ 4:50 ಇಲ್ಲಿ ಇರ್ಬೇಕಂತ. ಇಡ್ಕೊಳ್ಳಿ ಬೇಗ ಪಟ್ಟ ಅಂತ. 100 ರೂಪಾಯಿ ಏನ್ ತರನ ನಾನು 3 ಗಂಟೆ ಬೆಂಗಳೂರಲ್ಲಿ. ಇವಾಗ ಕರೆಕ್ಟ್ ಆಗಿ ಅದೇನ್ ಸ್ಕ್ರೀನ್ ಆಫ್ ಮಾಡಿದ್ರಲ್ಲ. ಬೇಕಾದ್ರೆ ತಿಂತಾ ಇದೆಯಾ? 3 ಗಂಟೆ 20 ನಿಮಿಷ ಕರೆಕ್ಟ್ ಆಗಿ ನೀವು ಬರ್ಬೇಕಾಗಿರೋದು. 4 ಗಂಟೆ 40 ನಿಮಿಷಕ್ಕೆ ಕೊಟ್ಟಿರೋದು. 1.5 ಗಂಟೆ ಟೈಮ್ಸ್ ಅಷ್ಟೇ. ಇದು ಎಡಿಟ್ ಮಾಡಿರೋದು. ಇದು ಅದು ಎಡಿಟ್ ಮಾಡಿಲ್ಲ ನಾವು. ನೋಡ್ಕೋಬಿಡಿ, ವಿತ್ ಡೇಟ್ ಸಮೇತ ತೋರಿಸ್ತೀವಿ. ಏನ್ ಬೇಡ ಬಿಡಿಯಕ್ಕ, ಆಯ್ತು ಬರ್ತೀವಿ. ಬೇಗ ಬನ್ನಿ. ಓಕೆ, 4 ಗಂಟೆ ಅಷ್ಟೇ. 4 ಗಂಟೆ ನೈಟು. ಯಾಕೆ ಬಂದ್ಬಿಡು. ಬಾಯ್ ಬಾಯ್. ನೈಸ್. ಇವಾಗ ಹೋಗ್ತಾ ಇದ್ದೀವಿ ನಾವು. ಚಾಲೆಂಜ್ನ ಕಂಪ್ಲೀಟ್ ಮಾಡ್ತೀವಿ. ಇಲ್ಲೇ ನಿಯರೆಸ್ಟು. ಇಲ್ಲಿ ಮಾಮೂಲಿ ಅಂಗಡಿಗೆ ಓಡೋಣ, ಇಲ್ಲೇ ಅದು ಸಿಗುತ್ತೆ ಬ್ರೋ. ನಾನು ಆಲ್ರೆಡಿ ಬಂದ್ಬಿಟ್ಟಿದ್ದೀನಿ ಹೋಗ್ಬಿಟ್ಟು. ಇದೆ ಅಂಗಡಿ. ಈ ಅಂಗಡೀಲಿ ಒಂದು 10 ಐಟಮ್ ಚಾಕ್ಲೇಟ್ ಸಿಗ್ಬಿಡ್ತದೆ ಗೈಸ್. ಟಿಕ್ ಮಾಡ್ಕೊಬಿಡ್ಬೇಕು ತಾನೆ. ಆಂಟಿ ಒಂದು ಹ್ಯಾಪಿಡೆಂಟು ಕರೆಕ್ಟಾಗಿ ಕೌಂಟಿಂಗ್ ಇಟ್ಕೊಳ್ಳಿ. ಆಂಟಿ ಇದು ಒಂದು ವಿಕ್ಸು. ಆಂಟಿ ಒಂದು ಇದು ಕಚ್ಚಾ ಮ್ಯಾಂಗೋ ಒಂದು. ಆರೆಂಜ್ ಬಿಟ್ ಏನು ಸಮಥಿಂಗ್ ಇದೆಯಲ್ಲ, ಇದರಲ್ಲೊಂದು ಓನು ಆಗೋಯ್ತು. ಎನ್ನು ಇದೊಂದು ಬೇರೆ. ಇದು ಎಮ್ಮು, ಅದರಲ್ಲೊಂದು ಒಂದು ಕೊಟ್ಬಿಡಿ. ಅಯ್ಯಯ್ಯೋ ಫುಲ್ಲಾಗೋಯ್ತು. ಎಷ್ಟೊತ್ತಿಗೆ ಮುಗಿಸ್ಬೋದು ನಾವು? 1 ಅವರ್ ಮುಗಿಸ್ಬೋದು ಅಷ್ಟೇ. ಏಯಿಂದ ಆಜ್ಮಲ ಇಲ್ಲ ಆಂಟಿ? 90 ರೂಪೀಸ್ ಉಳಿಸಿದ್ದೀವಿ ಗೈಸ್. ಇವಾಗ ಪ್ರೂಫಿಗೋಸ್ಕರ ಏನೇನಾಗೈತೆ ಅಂತ ನೋಡಿ. ಸಿ ಆಗೈತೆ. ಸಿ ಎನ್ನು ಎಮ್ಮು ಹೆಚ್ಚು ವಿ ಓ ಕೆ. ಗೈಸ್ ಇಷ್ಟು ಇಲ್ಲೇ ಮುಗಿಸಿದ್ದೀವಿ. 7 ಐಟಮ್ ಆಗೈತೆ. ಇನ್ನು 19 ಐಟಮ್ ಮಾಡಬೇಕು ಗೈಸ್. ಇವಾಗ ಪ್ಲ್ಯಾನ್ ಮಾಡಿ ಬುಕ್ ಸ್ಟೋರ್ಗೆ ಹೋಗ್ತಾ ಇದ್ದೀವಿ. ಬುಕ್ ಸ್ಟೋರಲ್ಲಿ ಏನೇನು ಸಿಗುತ್ತೆ ನೋಡೋಣ. ನನಗೆ ಎಕ್ಸಾಕ್ಟಾಗಿ ಕ್ಯೂ ಸಿಗಲ್ಲ ಅನ್ನೋದೊಂದು ಇದಿದೆ. ಜೆರಾಕ್ಸ್ ಹೇಗೆ A4 ಶೀಟ್ ಸಿಗುತ್ತೆ. A4 ಶೀಟ್ ಸಿಗುತ್ತೆ. ಇನ್ನು ಏನು ಸಿಗ್ಬೋದು? ರಬ್ಬರ್ಗೆ 6 ರಬ್ಬರ್ಗೆ ಆಗುತ್ತಾ? ಅದೊಂದಾಗುತ್ತೆ. ಇಲ್ಲೇ ಹೋಗೋಣ ಗೈಸ್. ಇಲ್ಲೊಂದಿದೆ, 1 ಸಿಂಗಲ್ ಪೀಸ್ ಆ್ಯಂಡ್ 1 ರಬ್ಬರ್ ಪೆನ್ನು. ಆಂಟಿ ಚೀಪ್ ಆ್ಯಂಡ್ ಚಿಪ್ಪು. 2 ರೂಪಾಯಿ 3 ರೂಪಾಯಿದಿದ್ರು ಓಕೆ. ರಬ್ಬರು ಟೀನ ತಾನೆ. ಅದೇನದು? ಬಳೆ. ಓಕೆ. ಒಂದೇ ಒಂದು ಸಿಂಗಲ್ ಬಳೆ. ಏನೇನು ಆಂಟಿ? ಒಂದೇ ಒಂದು ಸಿಂಗಲ್ ಬಳೆ ಹಳೇದು ಅದನ್ನ ಇದ್ರೆ ಕೊಡಿ ಆಂಟಿ. 1 ರೂಪಾಯಿಗೆ 1 ಬಳೆ. ಹ್ಯಾಂಗಲ್ಲೇ ಆಗೋಯ್ತಾ? ಏನಾರ ಒಯ್ಯಿಂದ ಇಲ್ಲೈತೆ ಬ್ರೋ. ಒಯ್ ಸಿಕ್ಬಿಡ್ತು. ಒಯ್ ತಗೊಳ್ಳಿ. ಒಯ್ ಒಯ್ ಇಲ್ಲೈತಲ್ಲ. ಸ್ಕೇಲ್ ಒಂದು ಕೊಟ್ಬಿಡಿ. 1.5 ಅವರ್ ಇದೆ. ನಾವೇನು ಜಾಸ್ತಿ ಏನು ರಿಸ್ಕ್ ಏನು ತಗೊಳಂಗಿಲ್ಲ. ನಿಧಾನ ಕುಡಿಕೊಂಡ್ರು ಸಾಕು.
ಬ್ರೋ ಕೆ ಆಗೋಯ್ತಲ್ಲ ಹಾಂ ಡ್ಯೂರೇಷನ್ ಕೊಟ್ಬಿಡಿ. ಆಂಟಿ ಒಂದು ಕಾರ್ಟೂನ್ ಟೈಪ್ ಎಲಿಫೆಂಟ್ ಇದೆಯಾ ಚಿಕ್ಕದು? ಇಲ್ಲ ಅಲ್ಲ. ಎಫ್ ಅಲ್ಲಿ ಕೆಳಗಡೆ ಹೋಗ್ಬಿಡೋಣ ಬ್ರಾ, ಹಂಗೆ ಡಿ ಗ್ರೂಪ್ ಕೊಟ್ಟೋಗೋಣ. ಎಫ್ ಇ ಬೇಕಲ್ಲ, ಇ ಆಗೋಯ್ತಲ್ಲ, ಇ ಆಗೋಯ್ತಾ? ಈನು ಅದೇ ಶೆಲ್ ಐತೆ, ಇನ್ನೊಂದು ಶೆಲ್ ಐತೆ ಇದು. ಶೆಲ್ ಜಾಸ್ತಿ ಆದರೆ ವೇಸ್ಟ್. ಒಂದು ಶೆಲ್ ಕೊಡಿ, ಅದು ಬೇಡ. ಬನ್ನಿ ಇಷ್ಟು ಇಲ್ಲಿ ಸಾಕು, ಇದು ಮುಗಿಸ್ಬಿಡೋಣ. ಆಂಟಿ ಎಷ್ಟಾಯ್ತು ಇದು? ಎಸ್ ಅಲ್ಲಿ 7 ರೂಪಾಯಿ ಆಗಿತ್ತು, 7 8 10 ರೂಪಾಯಿ ಎಲ್ಲ ಆಗಿತ್ತು. ಇಲ್ಲ ಎಷ್ಟಾಗುತ್ತೆ ನೋಡೋಣ. 32 ರೂಪಾಯಿ ಬ್ರೋ. ಆಂಟಿ ಬಳೆಗೂ ಹಾಕಿದ್ದೀರಾ? A4 ಶೀಟ್ ಎಷ್ಟು ಇದು? ಇದು 10 ರೂಪಾಯಿ. ಇದು ಇದೇ ಜಾಸ್ತಿನಾ ಶೆಲ್ಲು? ಆಂಟಿ ಶೆಲ್ ಡಿ ಚೇಂಜ್ ಮಾಡೋಣ ಬ್ರೋ. 22 ರೂಪೀಸ್ ಬ್ರೋ ಅದಕ್ಕೆ. ಕಾಡಬೇಕು. ಇದೇ ಜಾಸ್ತಿನ ಆ್ಯಕ್ಚುಲಿ. ಶೆಟ್ ಎಲ್ಲ ಡಿಕ್ಕಿಗೆ ಹಾಕ್ಬಿಡೋಣ ಬನ್ನಿ. ಥ್ಯಾಂಕ್ಸ್ ಆಂಟಿ. 22 ರೂಪೀಸ್ ಒಂದು ಶೆಲ್ಗೆ 22 ರೂಪೀಸ್ ವೇಸ್ಟ್ ಮಾಡಿದ್ದೀವಿ ಬ್ರೋ. ಪರ್ಕೆ 150 ರೂಪಾಯಿ ಬ್ರೋ, ಒಟ್ಟಿರೋದು 100 ರೂಪಾಯಿ ಬಜೆಟ್ಲೆಸ್ಸು. ಹಾಂ ಆರಾ ಹಂಗೆ ಹೇಳಿ ಇರಲಿ. ಇಡಿ ಬಳೆ ಹೊಡೆದೋಗ್ಬಿಟ್ರೆ ಬ್ರೋ ಡಿ ಗ್ರೂಪಿಗೆ ಹೊಟ್ಟೋಗೋಣ ಬ್ರೋ. ನೈಲ್ ಪಾಲಿಶು ಎನ್ನ ಆಗೋಗೈತೆ. ಎಲ್ಲೆಲ್ಲಿ ಯಾವ್ದಾನ ಬ್ರ್ಯಾಂಡಲ್ಲಿ ತಗೊಳೋಣ. ಬ್ರ್ಯಾಂಡಲ್ಲಿ ಫೆವಿಕಿಕ್ಕು ಹಾಂ ತಗೊಳ್ಳಿ. ಎಫ್ ಇಲ್ಲ ತಾನೆ? ಇದು ಫೆವಿಕಿಕ್ ಕೊಟ್ಬಿಡಿ. ಆಯ್ತು ಫೆವಿಕಿಕ್. ಎಫ್ ಮುಗೀತು. ಎಲ್ಲಾಗಿಲ್ವಾ? ಎಲ್ಲಾಗಿಲ್ಲ. ಲವ್ ಥರದ್ದು ಏನಾದರೂ ಒಂದು ಇದು ನೋಡ್ರಿ. ಈ ಲವ್ ಥರದ್ದು ಏನಾದರೂ ಇದೆಯಾ ಎಲ್ಲಲ್ಲಿ? ಏನ ಹಾಂ ಗೊತ್ತಿಲ್ಲ ಗೈಸ್, ಇಂಗ್ಲೀಷಲ್ಲಿ ಏನಂತಾರೆ ಅಂತ ನಾವೆಲ್ಗರಿಗೆ ಹೇಳಿ. ಏನು ಬರುತ್ತೆ? ಪಿಕಾಕ್ ಇದು ಅದೇನಂತಾರೆ? ಹಾಂ ಲಿಪ್ ಬಾಂಬ್ ಇದೆಯಾ? ಲಿಪ್ ಬಾಂಬು ಎಲ್ಲಿಂದ? 5 ರೂಪೀಸ್ದು ಚಿಕ್ಕದು 5 ರೂಪೀಸ್. ಹಾಂ ಲಿಪ್ ಬಾಂಬ್ ಕೊಟ್ಬಿಡಿ. ಎಲ್ಲಿಂದ ಮುಗಿದತ್ತು ಬ್ರೋ? ಲಿಪ್ ಬಾಂಬ್ ಆಗುತ್ತಲ್ಲ 40 ರೂಪಾಯಿ. ಹಾಂ ಓಕೆ. ಏನು ಇದು 10 ರೂಪೀಸ್ ತಾನೆ? ಎಲ್ಲಿ ಮುಗ್ದೋಯ್ತು? ಇದು ಮುಗ್ದೋಯ್ತು. ಎಫ್ ಎಲ್ಲೋ ಎಮ್ಮು ಮುಗ್ದೋಯ್ತು, ಎನ್ನು ಮುಗ್ದೋಯ್ತು. ಹಾಂ ಎಮ್ಮು ಎನ್ನು ಮುಗ್ದೋಯ್ತು. ಓನು ಮುಗ್ದೋಯ್ತು. ಪಿ ಪೆನ್ನು ಪೆನ್ ತಗೊಂಡಿದ್ವಲ್ಲ? ಹಾಂ ಪಿ ಮುಗ್ದೋಯ್ತು. ಜಾಸ್ತಿ ಆಗೋಯ್ತು. 5 ರೂಪೀಸ್ ಇದ್ರೆ 5 ರೂಪೀಸ್ ಕೊಟ್ಬಿಡಿ. ಹಾಂ ಜಿ ಮುಗ್ದೋಯ್ತು. ಅಡ್ಡದ ಐಡಿಯಾ ಕೊಡ್ತಾವ್ರೆ ನಮಗೆ, ಅರ್ಧಕ್ಕರ್ಧ ಹೆಲ್ಪ್ ಅವರೇ. ಗ್ಲೂ ಗಮ್ ಇದು ಕರೆಕ್ಟು. ಗಾ ಜಿಗೂ ಮುಗ್ದೋಗುತ್ತೆ, ಗಮ್ಮಿಗೂ ಮುಗ್ದೋಗುತ್ತೆ, ಗ್ಲೂನು ಮುಗ್ದೋಗುತ್ತೆ. ಮುಗ್ದೋಯ್ತು ಬ್ರೋ. ಎಗ್ಗಿಗೆ ಎಗ್ಗಲ್ಲಿ ತಗೊಬಿಡೋಣ ಇವಾಗ. ಪಿ ಮುಗ್ದೋಯ್ತು. RSTUV 20 ರೂಪಾಯಲ್ಲಿ ಝೆಡ್ ಒಂದು ವೈ ಒಂದು ತಗೋಬೇಕು. ನಾನು ನೋಡಿ ಚೇಂಜೇ ಮರ್ತೋಗ್ತಾ ಇದ್ದೀನಿ. ಥ್ಯಾಂಕ್ಸ್ ಅಣ್ಣ. ಅದು ಇನ್ನು ಮೈನಸ್ ಆಗ್ಬಿಟ್ಟಿರೋದು. ಏನಿಲ್ಲ, ನಮ್ಮ ಖರ್ಚಲ್ಲಿ ಹಾಕೊಂಡು ಹೋಗ್ತಾ ಇತ್ತು. ಆದ್ರೂ ಲವ್ ಎಲ್ಲಿ ತಗೊಂಡಿದ್ವಲ್ಲ? ಎಲ್ಲಿ ತಗೊಂಡಿದ್ದೀವಿ ಬ್ರೋ ಲಿಪ್ ಬಾಂಬು? ಅದಕ್ಕೇನು ಐಡಿಯಾ ಮಾಡಿದೆ ಲಿಪ್ ಬಾಂಬ್ ತಗೊಳ್ಳೋಣ ಅಂತ. 15 ಆಗಿದೆ. ಇನ್ನೂ 10 ಬ್ರೋ, ಇನ್ನು 10 30 ಗೈಸ್. ಇನ್ನೂ 11 ತಗೋಬೇಕು. 30 ರೂಪಾಯಿ ಅಷ್ಟೇ ಇರೋದು. ಅದ್ರಲ್ಲಿ ನಾನು ಶೆಲ್ ತಗೊಳೋದು ಬೇಡ ಅನ್ನಿಸ್ತದು. 22 ರೂಪೀಸ್ ರಿಟರ್ನ್ ಕೊಟ್ಬಿಡ್ಬೇಕಾರೆ ಬೇರೆದು ಏನಾರು ತಗೊಬಿಡೋಣ. ನಿಜ ಹೇಳ್ತೀನಿ, ಅಲ್ಲೇ ಹೋಗೋಣ ಗೈಸ್. 22 ರೂಪೀಸ್ ಇನ್ವೆಸ್ಟ್ ಮಾಡಿದ್ದೀವಿ. ಅದೇ ಕಾಸ್ಟ್ಲಿ ಆ್ಯಕ್ಚುಲಿ ಅದರಲ್ಲಿ ಹೇಳಬೇಕು ಅಂದರೆ. ಅರ್ಧ ಅದೇ ತಿನ್ಕೊಬಿಡ್ತು ನಮಗೆ. DL ಬೇರೆದೇ ಸಿಗುತ್ತಲ್ಲ ಬ್ರೋ? DL ಬೇರೆದೇ ಸಿಗುತ್ತೆ. ಆಮೇಲಿಂದ ಹುಡ್ಕೋಣ ಲಾಸ್ಟಿಗೆ ಬೇಕಾರೆ. ಶೆಲ್ ವಾಪಸ್ ಕೊಟ್ಬಿಡೋಣ ಅಷ್ಟೇ. ಐಸ್ ಕ್ರೀಮು ಬಿಡಿ, ಲಾಸ್ಟಿಗೆ ತೊಗೊಂಡೋಗೋಣ. ಐಸ್ ಕ್ರೀಮ್ ಸಿಕ್ತು, ಮೊಟ್ಟೆ ಸಿಕ್ತು. ಹಾಂ ಜಿಪ್ ನಡ್ರಿ ಎಲ್ಲನ ಬಟ್ಟೆ ಅಂಗಡಿ ಎಲ್ಲ ಹೋಗೋಣ. ಜಿಪ್ 5 ರೂಪಾಯಿ ಅಷ್ಟೇ. ವಾಟರ್ ಮೆಲನ್ ಇಲ್ಲೇ ಇದೆ 5 ರೂಪೀಸು. ಮುಗಿದೋಯ್ತು. ಡಬ್ಲ್ಯೂನು ಈಸಿ. ಡಿಗೆ ಬೇರೆದು ಏನಾರು ತೊಗೊಬಿಡೋಣ ಬ್ರೋ. ಡಾರ್ಕ್ ಫ್ಯಾಂಟಸಿ ಡೈರಿ ಮಿಲ್ಕು ಅದು 5 ರೂಪಾಯಿದು. ಅಲ್ಲಿ ಐತೆ, ಬೇಕ್ರಿಲಿ ಐತೆ. ನಾನು ಅವಲ್ಲೇ ನೋಡ್ಕೊಬಂದಿದ್ದೆ. ಜೇಗೂ ಐತೆ. ಜೇ ಮಾಡಿಲ್ಲ ತಾನೇ ನಾವು? ಅಲ್ಲೇ ಜೆಲ್ಲಿದು ಇದೈತೆ.
ಜೆಗೆ ಅದು ಆಗೋಗುತ್ತೆ. ಜಿಪ್ ಹುಡ್ಕೋದೇ ಇರೋದು ಇಲ್ಲೆಲ್ಲ ಟೈಲರ್ ಶಾಪ್ ಎಲ್ಲ ಇತ್ತು ಅಂದ್ರೆ ಅಣ್ಣ ಒಂದೇ ಒಂದು ಜಿಪ್ ಕೊಡೋಣ ಮನೆಗೆ ಹೋಗೋಣ ಬಿಡ್ರಿ, ಅದು ಹಳೆ ಅವ್ರು ಕಂಡಿಡ್ದು ಬಿಡ್ತಾರಲ್ಲ ಎಲ್ಲ ಪ್ರೂಫ್ ತರ್ಸೋ ಬಂದ್ಬಿಟ್ರೆ ದುಡ್ಡು ಉಳಿಸ್ಬೇಕು ನಾವು ಹಿಂಗೆ ತಗೊಬಿಡ್ಬೇಕು. ವಿಮಲ್ಲು ಪಾನ್ ಪರಕ್ಕು 100 ರೂಪಾಯಿ ಕೊಟ್ಬಿಟ್ಟು 26 ಐಟಮ್ ತಗೋಬಾ ಅಂದರೆ ಯಾವುದಕ್ಕೆ ಬ್ರೋ? ಅದೇ ಇದು ಪುಕ್ಕ ಪುಕ್ಕ ಕೋಳಿ ಪುಕ್ಕ ಕ್ಯೂಗೆ ಅದು ಕಾಸು ಕೊಟ್ಟು ತೊಂದ್ರ ಅಂತ ಜಗಳ ಆಡಂಗಿಲ್ಲ ಅವರು. ರೈಸ್ ಫುಲ್ ಹುಡುಕ್ತಾ ಇದೀವಿ, ಸಿಗ್ತಾನೆ ಇಲ್ಲ. ಹೋಗಿ ಅಂತ ತೆಕ್ಲಾಗ್ಬಿಟ್ಟೈತೆ ನನಗೆ. ಬ್ರೋ ಎಗ್ ತಗೊಬಿಡೋಣ, ವಾಟರ್ ಮೆಲನ್ ತಗೊಬಿಡೋಣ ಪಟ್ಟಂತ. ಇನ್ನು ಮಿಕ್ಕಿದ್ದು ಫ್ರೀಯಾಗಿ ಹುಡ್ಕೋಣ ಅಂತ ಅನ್ನಿಸ್ತೈತೆ ನನಗೆ ಯಾಕೋ. ವಯ್ಯ ಅದೇ ಗೆಣಸು ಏನು ಅದೇ ತರಕಾರಿ ಅಂಗಡಿಗೆ ಹೋದರೆ ಗೆಣಸು ಸಿಗುತ್ತೆ. ನೋಡೋಣ ಇರಿ ಅಕ್ಕ, ಒಂದು ಎಗ್ ಕೊಡಿ, ಒಂದು ಜಿ ಆಗೋಯ್ತಲ್ಲ ಜೆಮ್ಸ್ ಒಂದು ಕೊಡಿ. ಜಿ ಮುಗಿತಾ ನೋಡಿ. ಎಗ್ ಒಂದು ಜಿ ಒಂದು ಜಿ ಒಂದು ಜೆಮ್ಸ್ ಒಂದು ಎಗ್ಗು. ಆಮೇಲೆ ಇನ್ಯಾವುದೈತಿ ಪೆಂಡಿಂಗು? ನಾನು ಇದರಲ್ಲಿ ಇಲ್ಲೇ ಅರ್ಧ ಕ್ಲಿಯರ್ ಮಾಡ್ತಾಯಿದ್ದೀರಿ ಅಕ್ಕ. ಕ್ಯೂ ಇಂದ ಏನಾರು ಸಿಗುತ್ತಾ? ಅಲ್ಲ ಯು ಇಂದ ಸ್ಟಾರ್ಟ್ ಆಗೋದು ಏನಾದರೂ ಅಕ್ಕ? ಅಷ್ಟೆಲ್ಲ ಬಜೆಟ್ 100 ರೂಪೀಸ್ ಒಳಗೆ ಅವ್ರು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಕೊಟ್ಟವ್ರೆ ನಮ್ಗೆ ಚಾಲೆಂಜ್ನ. ಹಾಂ ಐಸ್ ಕ್ರೀಮ್ ಐತಲ್ಲ ಇಲ್ಲೇ ತಗೊಂಡು ಜೆ ಆಯಿತು. ಜೆ ಆಗೈತಾ? ಜೆ ತಗೊಬಿಡಿ. ಐಸ್ ಕ್ರೀಮ್ ಒಂದು ಕೊಟ್ಬಿಡಿ ಅಕ್ಕ, 5 ರೂಪೀಸ್ದು. ಜೇನು ಮುಗ್ದೋಯ್ತು. ನಂಗೆ ಇವೆಲ್ಲ ಹೇಳಂಗೆ ಇಲ್ಲ. ಒಂದು ಎಗ್ಗು ಆಗೋಯ್ತು. ಚೀಪನ್ ಎಷ್ಟಾಕ ಅದು? 5 ರೂಪಾಯಿದೆ ಕೊಡಿ ಅಕ್ಕ, ಜಾಸ್ತಿ ಬಜೆಟೇ ಬೇಡ ನಮಗೆ. ಹಾಂ ಅಕ್ಕ ಕೊಡಿ, 5 ರೂಪಾಯಿದು ಅಕ್ಕ, ಕಮ್ಮಿಗೆ ಅಕ್ಕ. ಅಕ್ಕ ಐಡಿಯಾ ಕೊಡ್ತಿದ್ದಾರೆ ಅಕ್ಕ. 5 ರೂಪಾಯಿದು ಕೊಡಿ ಅಕ್ಕ, ನಿಮ್ದು ಹೇಳ್ತೀನಿ. ಹೌದಾ? ಓಕೆ, ಟೀ ಆಗೋಯ್ತು ಬ್ರೋ. ಟೀನೂ ಆಗುತ್ತಲ್ಲ? ಎಕ್ಸಾ ಎಕ್ಸ್ಟ್ರಾ ಇದೆ. ಎಕ್ಸ್ ಐತೆ. ಎಕ್ಸಲ್ಲಿ ಏನು ಹೇಳಿದೆ? ಜೆರಾಕ್ಸ್ ಐತಲ್ಲ? ಎಸ್ ಎಲ್ಲ ಐತೆ, ಎಲ್ಲ ಆಗೋಯ್ತಕ್ಕ. ಅವೆಲ್ಲ ಆಗೋದಕ್ಕ, ಅವೆಲ್ಲ ಚಾಕ್ಲೇಟಲ್ಲೇ ಮುಗ್ಸಾಕ್ತು. ಎಕ್ಸು ಒಯ್ಯಲ್ಲೇ ಆಗಿಲ್ಲ ಕೈನ. ಟೀ ತಗೊಂಡಿಲ್ಲಲ್ಲ, ಟೀ ಪೌಡರ್ 5 ರೂಪೀಸ್ದಲ್ಲಿ ತಗೊಬಿಡೋಣ. 5 ರೂಪೀಸಿಂದ ಆಯ್ತಲ್ಲ. ಇನ್ನೂ ಎಷ್ಟಿದೆ ಹೇಳಿ ನೋಡೋಣ. ಅದೊಂದು ಶೆಲ್ಲೊಂದು ಎಕ್ಸ್ಚೇಂಜ್ ಮಾಡಿಬಿಡೋಣ ಬ್ರೋ. ಆಗಲ್ಲ, ಶೆಲ್ಲು ಹೆವಿ ಕಾಸ್ಟ್ಲಿ ಆಗೋಯ್ತು. 22 ರೂಪಾಯಿ. 500 ಇಲ್ಲೇ ಐತೆ ನೋಡಿ. ಇಲ್ಲಿ ಡಿಕ್ಕಿಲೆಲ್ಲ ಕೋಟ್ಯಾಧೀಶ್ವರು ಡಿಕ್ಕಿಲೆಲ್ಲ ದುಡ್ಡು ಹಾಕೋಗ್ತಾರೆ. ರಿಯಲ್ ನೋಟು ರೀ. ಯಾವುದೋ ಒಂದು 5 ರೂಪಾಯಿದು ಲೋ ಬಜೆಟ್ ಬಡವ, ಅದಕ್ಕೆ ಹಂಗಲ್ಲ ಆಂಟಿ. ಒಂದು ಚಾಲೆಂಜ್ ಕೊಟ್ಟವ್ರೆ ನನಗೆ. 100 ರೂಪಾಯಲ್ಲಿ ಎ ಇಂದ ಝಡ್ವರೆಗೂ ಏನಾರು ಐಟಮ್ ತಗೊಬರ್ಬೇಕು ನಾನು. ಅದಕ್ಕೆ ಟೀಯಿಂದ ಟೀ ಪೌಡ್ರ್ ಬರ್ತದಲ್ಲ, ಅದಕ್ಕೆ ನೋಡ್ತಾ ಇದ್ದೀನಿ. ಕಮ್ಮಿ ಬಜೆಟು 5 ರೂಪಾಯಲ್ಲಿ. 10 ರೂಪಾಯಿದು ಆಂಟಿ, ಕಾಸ್ಟ್ಲಿ ದುನಿಯಾ. ಬಡವ್ರು ಆಂಟಿ, ನಾವು ಬದುಕೋಕ್ಕಾಗುತ್ತಾ ಆಂಟಿ ಊರಲ್ಲಿ? ಏನೋ ಅವ್ರು ಕೊಟ್ಟವ್ರೆ ತಗೋಬೇಕು, ಇನ್ನೇನು ಮಾಡೋಕ್ಕಾಗಲ್ಲ ವಿಡಿಯೋಗೋಸ್ಕರ. ಹಾಂ 5 ರೂಪಾಯಿ ಆಂಟಿ, ಜಗಳ ಆಡಬೇಡಿ. 5 ರೂಪಾಯಿ ಇಲ್ಲ. ಆಯಿತು, ಇರೋದೇ ಅದೊಂದೇ ಒಂದು ನೋಟ್ ಆಂಟಿ. ಅದಕ್ಕೆ ಫೋನ್ಪೇಲಿ ಕಾಸು ಇದ್ದಿದ್ರೆ ನಾನೆಂದಕ್ಕೆ ಇಲ್ಲಿ ಗಂಟೆ ಬರ್ತಾ ಇದ್ದೆ ಆಂಟಿ. ತಗೊಳ್ಳಿ ಆಂಟಿ. ಏನಂಟಿ ಇಷ್ಟೊಂದು ವಾದ ಮಾಡ್ತಾ ಇದ್ದೀರಾ ಆಂಟಿ? ವಾದ ಮಾಡಿಬಿಡಿ ಪ್ಲೀಸ್ ಆಂಟಿ. ಟೈಮ್ ಇಲ್ಲ ಆಂಟಿ. ಏನು ಬರಲ್ಲ ಆಂಟಿ. ನಾನು ಜನರಿಗೋಸ್ಕರ ಮಾಡ್ತಾ ಇರೋದು ಅಷ್ಟೇ, ತಮಾಷೆಗೋಸ್ಕರ, ನೋಡೋಕ್ಕೋಸ್ಕರ. ನಾನು ಅದರಿಂದ ಏನು ಮಾಡಿಲ್ಲ, ಅದನ್ನೇ ಮಾಡ್ತಾ ಇದ್ದೀನಿ ಇವಾಗ. ಏನಾದ್ರು ತಗೋಬೇಕಲ್ಲ, ಅದು ಐಟಮ್ಗಳು ತಗೊಂಡಿರೋದು. 1 ಅವರ್ ಒಳಗೆ ಐಟಮ್ ತಗೋಬೇಕು ನಾವು. ಅದು ಬೇರೆ. ಅದಕ್ಕೆ ಎಯಿಂದ ಝಡ್ವರೆಗೂ ಹೆವಿ ತಲೆನೋವು ಹೋಗ್ಬಿಟ್ಟೈತೆ. ಏನಂತ ಹುಡುಕ್ಲಿ ಅಂತಾನೆ ಹೆವಿ ಹಿಂಸೆ ಆಗ್ಬಿಟ್ಟೈತೆ. ಥ್ಯಾಂಕ್ಸ್ ಆಂಟಿ. ಇನ್ನೊಂದು 6 ಐಟಮ್ ಸಿಗಬೇಕು. ಎಕ್ಸು, ವೈ, ಝಡ್ಡು. ಎಕ್ಸೋ ಸೋಪ್ ಐತೆ ಬರ್ರಿ. ಜೆರಾಕ್ಸ್ ಆಗೋಗುತ್ತೆ ಎಕ್ಸೋ ಸೋಪ್ಗೆ.
ಬೇಡ ಎರಡು ಜೆರಾಕ್ಸ್ ಆಗುತ್ತೆ. ಯು ಇಂದ ಆಂಟಿ ಯು ವಿಮ್ಮು ವಿ ಬ್ರೋ ಒಂದು ಹೆಲ್ಪ್ ಆಗಬೇಕಿತ್ತು ನಿಮ್ಮ ಕಡೆಯಿಂದ ಬ್ರೋ. ಗೆಣ್ಸ್ ಚಿಪ್ಸ್ ಕೊಡ್ತೀರಾ ಒಂದು 5 ರೂಪೀಸ್ಗೆ ಬ್ರೋ. ಬ್ರೋ ಒಂದು ಚಾಲೆಂಜ್ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ ಬ್ರೋ, ಪ್ಲೀಸ್ ಬ್ರೋ. ಎಷ್ಟಾಗುತ್ತೆ ಅಷ್ಟು 100 ರೂಪೀಸ್ ಒಳಗೆ ಮುಗಿಸ್ಬೇಕು. ವೈಯಿಂದ ಏನೂ ಸಿಕ್ಕಿಲ್ಲ ಅದಕ್ಕೆ. ಎಷ್ಟಾಗುತ್ತೋ ಅಷ್ಟು ಕೊಡಿ ಬ್ರೋ. ಗೈಸ್ ಸಿಕ್ತು. ಎಷ್ಟಾಗುತ್ತೋ ಅಷ್ಟು ಬ್ರೋ, 5 ರೂಪೀಸ್ಗೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಹಾಂ ಯೂಟ್ಯೂಬ್ ಚಾಲೆಂಜ್ ಕನ್ನಡಿಗ ಫೈಸ್ ಸಿಕ್ತು ಬ್ರೋ. ವೈನ್ ಬೇಗ ಜಿಪ್ಪು. ಹಾಂ ಐಡಿಯಾ ಬಂದಿದೆ ನನಗೆ. ಯು ಇಂದ ಮೆಡಿಕಲ್ಗೆ ಹೋಗಿ ಏನಾರು ಹುಡ್ಕೋಣ ಅಂತ. ಪಕ್ಕಾ ಸಿಕ್ಕೇ ಸಿಗುತ್ತೆ, ಎಲ್ಲೂ ಸಿಕ್ಕಿಲ್ಲ ಅಂತ ಅಲ್ಲಿ. ಪಕ್ಕಾ ಸಿಗುತ್ತೆ ಏನಾದ್ರು. ಯು ಇಂದ ಪಕ್ಕ ಅಲ್ಲೇ ಸಿಗೋದು, ಇಲ್ಲ ಮೊಬೈಲ್ ಶಾಪಲ್ಲಿ ಸಿಗುತ್ತೆ. USB ಮೊಬೈಲ್ ಶಾಪಲ್ಲಿ USB ಸಿಗುತ್ತೆ. ಯಾವುದೇ ಜಾಸ್ತಿ ಕಾಸ್ಟ್ಲಿ ಇದರಲ್ಲಿ. ಥ್ಯಾಂಕ್ ಯು ಸೊ ಮಚ್. ಗೈಸ್ ಇವಾಗ ಬರ್ಕೊಟ್ಟಿದ್ದಾರೆ ಒಂದನ್ನು, ಅದನ್ನು ತಗೊಳ್ತೀನಿ. ಗೈಸ್ ಶೆಲ್ನ ಎಕ್ಸ್ಚೇಂಜ್ ಮಾಡಿದ್ದೀವಿ. ಇವಾಗ ಯು ಇಂದ ತಗೋತಾ ಇದ್ದೀವಿ. ನೆಕ್ಸ್ಟು ಗೈಸ್ ಜಿಪ್ಗೆಲ್ಲ ಸಿಕ್ಬಿಡ್ತು. ಇವಾಗ ಜಿಪ್ ತಗೋತೀವಿ. ಇವಾಗ ಜಿಪ್ಪು ಅಂಗಡಿ ಸಿಕ್ಬಿಡ್ತು. ಕಷ್ಟಪಟ್ಟು ಹುಡುಕಿದ್ದೀವಿ ಎಲ್ಲೆಲ್ಲೇ ಹೋಗಿ. ಇವಾಗ ಅಲ್ಲಿ ಸಿಕ್ಕಿದೆ, ತಗೋತಾ ಇದ್ದೀನಿ. ಈಗ ಟೈಮಿಂಗ್ಸ್ ಬೇರೆ ಆಗ್ತಾಯಿದೆ ಗೈಸ್, ಆಗ್ತಾಯಿಲ್ಲ. ಓಕೆ ಆಯಿತು, ಜಿಪ್ ತಗೊಟ್ಟಾಯಿತು. ಝೆಡ್ನೇ ಆಗೋಯ್ತು. ಎಕ್ಸು ಜೆರಾಕ್ಸ್ ತೊಗೋಬೇಕು ಒಂದು. ಸಾರಿ ಜೆರಾಕ್ಸು. ವೈಯು ಆಗೋಯ್ತು. ಇಲ್ಲೇ ಜೆರಾಕ್ಸ್ ಇಲ್ಲೇ ಮುಗಿಸ್ತೀವಿ ಜೆರಾಕ್ಸು ಬ್ರೋ. ಒಂದೇ ಒಂದಿರೋದು ಕ್ಯೂ ಒಂದು ಪುಕ್ಕ ಒಂದು ತೊಗೊಬಿಟ್ರೆ ಗೈಸ್ ಕಂಪ್ಲೀಟ್ ನಮ್ಮ ಚಾಲೆಂಜು. ಇನ್ನು 4 ರೂಪಾಯಿನೋ 5 ರೂಪಾಯಿನೋ ಮಿಕ್ಕಿರುತ್ತೆ. ಅಣ್ಣ ಒಂದು ಜೆರಾಕ್ಸ್ ಕೊಟ್ಬಿಡಿ. ಎಕ್ಸಿಂದ ಸಾರಿ ಯು ಇಂದ ಯು ಅಲ್ವಾ, ಯು ತಾನೇ. ಯು ಇಂದ ಕೋಳಿ ಪುಕ್ಕ ಕಿತ್ಕೊಳಕ್ಕೆ ಹೋಗ್ತಾಯಿದ್ವಿ. ಕಿತ್ಕೊಳ್ಳಿ ಗೈಸ್ ಕೋಳಿ ಪುಕ್ಕ. ಇದಕ್ಕೆ ನಾವು 2 ರೂಪಾಯಿ ಕೊಟ್ಟಿದ್ದೀವಿ ಕೋಳಿ ಪುಕ್ಕಕ್ಕೋಸ್ಕರ. ಗೈಸ್ ಎಲ್ಲ ಮುಗ್ದಿದೆ. ಇವಾಗ ಅದನ್ನು ಶೆಲ್ನೇ ಕಮ್ಮಿ ಮಾಡೋಣ. ಅಕ್ಕ ನೋಡ್ಬಿಡ್ತಾರೆ. ಬೇಡ, ಒಂದು ಡೈರಿ ಮಿಲ್ಕ್ ತಗೊಳ್ತೀನಿ 5 ರೂಪೀಸ್. ಹಾಂ ಅದಕ್ಕೂ ಚೇಂಜ್ ಇಲ್ಲ. ಎಲ್ಲ ದುಡ್ಡು ಎಲ್ಲೋಯ್ತು ಅಂತಲೇ ಗೊತ್ತಿಲ್ಲ. ಇನ್ನೂ 5 ನಿಮಿಷ ಐತೆ, ನಾವು ಟೆನ್ಷನ್ನೇ ಪಟ್ಕೊಳಲ್ಲ. ಇನ್ನು 4 ಮಿನಿಟ್ಸ್ ಬಂದಾಯಿತು. ಲೆಕ್ಕ ಬೇಕಾ? ಲೆಕ್ಕ ಹೇಳ್ತೀವಿ. 1 ರೂಪಾಯಿನೂ ಲೆಕ್ಕ ಹೇಳ್ತೀವಿ. ಸೇವಿಂಗ್ ಕರೆಕ್ಟಾಗಿ 100 ರೂಪೀಸ್ ಆಗಿದೆ. ಕ್ಲಿಯರ್ ಕರೆಕ್ಟಾಗಿ 100 ರೂಪೀಸ್ ಕ್ಲೋಸ್ ಮಾಡಿದ್ದೀವಿ. ಲೆಕ್ಕ ಪಕ್ಕ ಹೇಳ್ತೀವಿ, ಪಕ್ಕ 100%. ಹ್ಞೂ 1 ರೂಪಾಯಿಗೂ ಬಿಲ್ ತಗೊಂಡ್ಬರ್ತೀವಿ ನಾವು. ಎಲ್ಲ ಪಕ್ಕ ಇದೆ. ಇವಾಗ ಎಲ್ಲ ಫುಲ್ ಟೋಟಲ್ ಏನೇನು ತಂದಿದ್ದೀವಿ ಅಂತ ಎಲ್ಲ ತೋರಿಸ್ತೀನಿ. A to Z ವರೆಗೂ ಜೋಡಿಸ್ತೀವಿ. A4 ಶೀಟು ಹೇಳಿ ಪಟ್ಟಂತ. ಗೈಸ್ ಇನ್ನು 4 ಮಿನಿಟ್ಸ್ ಇತ್ತು 1.5 ಅವರ್ಗೆ. ಕಂಪ್ಲೀಟಾಗಿ A to Z ಮುಗಿಸಿದ್ದೀನಿ. 100 ರೂಪೀಸ್ ಕರೆಕ್ಟಾಗಿ ಮುಗಿಸಿದ್ದೀನಿ. ಲೆಕ್ಕ ಇಲ್ಲ, ಸತ್ಯಾದ ಮಾತು. ಪ್ರತಿಯೊಂದು ಲೆಕ್ಕ ಹೇಳ್ತೀನಿ. 1 ರೂಪಾಯಿ A4 ಶೀಟ್. ಬಿ ಇಂದ ಏನು ತಗೊಬಂದೆ ಅಂತಾನೆ ಗೊತ್ತಿಲ್ಲ. ಬ್ಯಾಂಗಲ್ಲು ಎಲ್ಲ ಹಿಂಗೆ ಕೊಟ್ಟೆ. ಬ್ಯಾಂಗಲ್ಲು 5 ರೂಪೀಸ್. 2 ರೂಪೀಸ್ ಅಂತಲ್ಲೋ. ಎಷ್ಟದು? ಅವನೇ ತಗೊಂಡಿದ್ದು. ಅದು ಲೆಕ್ಕ ಹೇಳ್ತೀವಿ, ಮೈನಸ್ ಮಾಡೋಣ ಬೇಕಾರೆ. ಯಾಕೆ ಮೈನಸ್ ಅಲ್ಲ, ನೀನು ಏನು ಹೇಳ್ತೀವಿ ಅದೇ ಕ್ಯಾಲ್ಕುಲೇಷನ್ ಹಾಕೋದು ನಾನು. ಎಷ್ಟದು? ಸರಿ ಆಯಿತು, ಅಷ್ಟು 2 ರೂಪೀಸೇ ಹಾಕೊಳ್ಳಿ. ಆಯಿತು ಇರಲಿ, ಲೆಕ್ಕ ಕರೆಕ್ಟಾಗಿ ಕೊಡ್ತೀನಿ. ಓಕೆನಾ? ಡೈರಿ ಮಿಲ್ಕ್ 5 ರೂಪೀಸ್. ಕಾಸ್ಟ್ಲಿ ಅಣ್ಣ. ಎಗ್ಗು 6 ರೂಪೀಸ್. ಹೊಡೆದೋಗಿರೋ ಮೊಟ್ಟೆ ಕೊಟ್ಟು ಅಲ್ಲ ಚೆನ್ನಾಗೈತೆ. ಅದು ಪೇಪರ್ಗೆ ಹಾಕೊಂಡ್ಬಂದಿದೆ 6 ರೂಪೀಸ್. ಓಕೆ. ಎಫ್ ಫೆವಿಕಿಲ್ 5 ರೂಪೀಸ್. ಜಿ ಜೇಮ್ಸ್ 5 ರೂಪೀಸ್. ಹ್ಯಾಪಿಡೆಂಟ್ ಐಸ್ ಕ್ರೀಮ್ 5 ರೂಪೀಸ್. ಇನ್ನ ಇಟ್ಟಿದ್ದೇವೆ ಗೈಸ್, ಕರ್ಗೋಗ್ಬಿಟ್ಟಿದೆ ಫುಲ್ಲು. ತಿನ್ನಕ್ಕಂತೂ ಆಗಲ್ಲ. ಜಾಲಿ 5 ರೂಪೀಸ್. ಕಚ್ಚಾ ಮ್ಯಾಂಗೋ ಎಷ್ಟು ಕಷ್ಟಪಟ್ಟು ಹುಡುಕಿದ್ದೀನಿ ಗೊತ್ತಾ? 80 ಕಿಡ್ಸ್ ಫೇವ್ರೇಟ್ ಇದು. ಕಚ್ಚಾ ಮ್ಯಾಂಗೋ ಕೇಫರ್. ಅವಾಗ 8 ಅಕ್ಕ, ಇವಾಗ 1 ರೂಪಾಯಿ. ಅದು ಎಲ್ಲೂ ಇದು ಲಿಪ್ ಬಾಂಬ್ 10 ರೂಪೀಸ್.
ಹೆವಿ ನಮ್ದು ಹೈಯೆಸ್ಟ್ ಕಾಸ್ಟ್ಲಿ ಪ್ರೈಸ್ ಅಂದರೆ ಇದು ಮತ್ತು ವಾಟರ್ ಬಾಟ್ಲು. ಇನ್ನೊಂದಿತ್ತು ಅದು ವಾಪಸ್ ರಿಟರ್ನ್ ಕೊಟ್ಬಿಟ್ಟೆ. ಶೆಲ್ 22 ರುಪೀಸ್ ಡೀಗಿದ್ದು. ಎಲ್ಲಾಯಿತು ಎಮ್ಮು ಇಲ್ಲೆಲ್ಲ ಇಟ್ಟಿಲ್ಲ. ಎಮ್ಮು ಯಾವುದೋ ಚಾಕ್ಲೇಟ್ ಹೆಸರು ಗೊತ್ತಿಲ್ಲ. ಐ ಆಮ್ ಕನ್ನಡ ಎಮ್ ಮುಗೀತು. ಎನ್ನು ಗೈಸ್ ಇದು ಚಾಕ್ಲೇಟು, ಇದು 1 ರೂಪೀಸ್. ಎನ್ ಓ ಚಾಕ್ಲೇಟ್. ಇದು ಫೇವ್ರೇಟ್ 80 ಕಿಡ್ಸ್ಗಳಿಗೆ ಗೊತ್ತಿರುತ್ತೆ. ಸಾರಿ 90 ಕಿಡ್ಸ್ 80 ಕಿಡ್ಸ್ ಅವ್ರಿಗೆ. ಓ ಪಿ ಪೆನ್ನು 5 ರೂಪೀಸ್. ಪಿ ಕ್ಯೂ ಇದು ಇದಕ್ಕೂ 2 ರೂಪೀಸ್ ಕೊಟ್ಟಿದ್ದೀನಿ. ಇನ್ನೊಂದು ಇಲ್ಲ ಬಿದ್ದೋಗ್ಬಿಟ್ಟೈತೆ. 2 ರೂಪೀಸ್ ಕೊಟ್ಟಿದ್ದೀವಿ. ಇದನ್ನು ಕೋಳಿಪುಕ್ಕ, ಇದನ್ನ ರೆಕ್ಕೆ ಅಂತಾರೆ. ಇದು ಸಮಥಿಂಗ್ ಏನೋ ಕ್ಯೂ ಅಲ್ಲಿ ಏನೋ ಸಮಥಿಂಗ್ ಅಂತಾರೆ. ನಾನು ಇಂಗ್ಲೀಷ್ ಗೂಗಲ್ ಮಾಡಿ ಕಷ್ಟಪಟ್ಟು ತಗೊಂಡಿದ್ದೀನಿ ಅದನ್ನ ಕ್ಯೂಗೋಸ್ಕರ. ಕ್ಯೂ ಟ್ಯಾಬ್ಲೆಟ್, ಇದೊಂದು ಮೈಕೈ ನೋದೊಂದು ಟ್ಯಾಬ್ಲೆಟ್ ಕ್ಯೂ ಇಂದ ಬರುತ್ತೆ. ಅದು ನನಗೆ ಗೊತ್ತಿಲ್ಲ. ಎಷ್ಟು ರೂಪಾಯಿನು? 5 ರೂಪೀಸ್ ಹಾಕೋದು. 6 ರೂಪೀಸ್ ಕ್ಯೂ ಇಂದ, ಅದನ್ನ ಗೊತ್ತು. ಕ್ಯೂ ವಿಕ್ಸ್ 1 ರೂಪಾಯಿ. ವಿದು ಡಬ್ಲ್ಯೂ ವಾಟರ್ ಬಾಟ್ಲು ಇವರೇ ಕುಡ್ದಿದ್ದಾರೆ. ಇದಕ್ಕೂ ನನಗೂ ಸಂಬಂಧ ಇಲ್ಲ. ಡಬ್ಲ್ಯೂ ಎಕ್ಸ್ಗೆ ಜೆರಾಕ್ಸ್ ಇಲ್ಲ ಜೆರಾಕ್ಸ್ ಮುಗ್ದಿದೆ. ಇವಾಗಲೇ ಟ್ವಿಸ್ಟ್ ಇರೋದು. ಇನ್ನೊಂದಿದೆ ಪೇಪರು ಜೆರಾಕ್ಸ್. ಎಕ್ಸ್ ಮುಗ್ದೋಯ್ತು. ವೈ ಇಸ್ ಇದು ಏನಿದು ಗೆಣ್ಸ್ ಚಿಪ್ಸ್. ಇದು ಆಕ್ಚುಲಿ ವೈ ಯಾನ್ ಅಂತಾರೆ ಗೊತ್ತಾ? ಗೆಣ್ಸಿಗೆ ಇಂಗ್ಲೀಷಲ್ಲಿ ಏನಂತಾರೆ ಹೇಳಿ? ಪಕ್ಕ ಇದೆಲ್ಲ ಚಿಪ್ಸ್. ಅದಕ್ಕೇನೆ ಇದು ಸಿಗದರೆ ಕಷ್ಟಪಟ್ಕೊಂಡು ತಗೊಂಡಿದ್ದೀನಿ. ಝಡ್ ಇಲ್ಲ, ಟೀನೇ ಬಿಟ್ಬಿಟ್ಟಿದ್ದೀನಿ ನಾನು. ಸ್ಪೆಲ್ಲಿಂಗ್ ಮಿಸ್ಟೇಕು. ಟೀ ಪೌಡರ್ ಎಸ್ ಸ್ಕೇಲು. ಅದೇನು ಹೇಳ್ದ ನೀನು? ಯು ಹೋಗ್ಬಿಟ್ಟಲ್ಲ. ಅದೇ ಹೆಂಗ್ ಹೋದೆ ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಬಿಡಿ ಆಯ್ತು. ನಮಗೆ ಗೊತ್ತಾಗ್ತಿದೆ ದಡ್ಡ ಬಟ್ಟಿ. ಅದೇನದು? ಅದೆಷ್ಟು ಯಾವ ಲೆಟರ್ದದು? ಯಾವುದು? ಏನಕ್ಕದು? ಗಮ್ಗೆ ಜಿಗೆ ಅವಾಗಲೇ ಬಿಟ್ಬಿಟ್ಟ. ಟೋಟಲ್ ಆಗಿ ಎಂಪರ್ ಮುಟ್ಟಾಳ. ಆಯ್ತಲ್ಲ ಗೈಸ್, ತುಂಬಾ ಮನಸ್ಸಿಗೆ ನೋವಾಗಿ. ಇದು ಯಾವ್ದು ಝಡ್ಡದು ಒಂದಿತ್ತು, ಅದು ಏನಾಯ್ತು? ಇಲ್ಲ ಇದೆ. ಇವ್ರಿಗೆ ಮನ್ಸಿಗೆ ತುಂಬಾ ಬೇಜಾರ. ಇದೇನಿದು? ಇದ್ರ ಜೊತೆ ಇನ್ನೊಂದು ಹಾಕೊಂಡು ಕುಡಿದ್ಬಿಡ್ಸೋದು. ಇಲ್ಲಿದೆ ಫೆವಿಕ್ವಿಕ್ ಗಮ್ 2 in 1. ಇವೆರಡು ಮಿಕ್ಸ್ ಮಾಡಿ ಕುಡಿದ್ರೆ ಹೋಗ್ಬಿಡುತ್ತೆ ಪ್ರಾಣ. ಎಲ್ಲಿ ಇನ್ನೊಂದು ಐಟಮ್ ಇಲ್ಲಿ ಯಾವ್ದು ಕರೆಕ್ಟ್? ಇವಾಗ್ಲೂ ಅಕ್ಕ 26 ಐಟಮ್ ಇರ್ತಾವ. 26 ಐಟಮ್ ಝಡ್ ಜಿಪ್ಪು ಅಂತಂದ್ರೆ ಮಾರಲ್ ಆಫ್ ದ ಸ್ಟೋರಿ ಏನಂತಂದ್ರೆ 26. ಯಾಕೆ ಬಂದ್ಬಿಡು. ದ ಸ್ಟೋರಿ ಏನು ಅಂತಂದ್ರೆ 26 ಕಂಡೋರ್ ದುಡ್ಡನ್ನ ಹಿಂಗೆ ಹಾಳು ಮಾಡ್ಬೋದು ಅನ್ನೋದೇ ಇದು ಮಾರಲ್ ಆಫ್ ಸ್ಟೋರಿ. 100 ರೂಪಾಯಿ ಹಾಳು ಮಾಡಿದ್ದಾರೆ, ಯಾವ್ದು ಉಪಯೋಗ ಇಲ್ಲ. ಇಲ್ಲ ಉಪಯೋಗ ಇದೆ. ಒಂದ್ ಮೊಟ್ಟೆ, ಇದೊಂದು ಶೆಲ್ಲು, ಕಷ್ಟಪಟ್ಟು ಇದೊಂದು ಶೆಲ್ ತಗೊಂಡಿದ್ದು ಅಂತ ಈ ಗೇಮ್ ಇಂದ ತಿಳ್ಕೊಬಹುದು. ಒಂದು ಉಪಯೋಗ ಬರದೇ ಇರೋಂತ ಐಟಮ್ಗಳು ಅದರಲ್ಲಿ. ಈ ಗೇಮ್ ಯಾರು ಆಡಬೇಡಿ. ಕಷ್ಟಪಟ್ಟು ತಗೊಂಡಿದೀವಿ, ಒಂದ್ ಬೆಲೆನೇ ಕೊಡ್ಲಿಲ್ಲ ನಮ್ಗೆ. ಸೋತ ಆಕ ನಂಗೆ ಕರೆಕ್ಟಾಗಿ ಮುಚ್ಚಿಟ್ಟಿದ್ರಿ. ಇದು ಮೋಸ. ನೀವು ಮಾಡಿದ್ದು ಝಡ್ಡೇ ಮುಚ್ಚಿಟ್ಬಿಟ್ಟವ್ರೆ. ನಾನು ಕರೆಕ್ಟಾಗಿದೆ. 500 ರೂಪೀಸ್ ಕ್ಯಾಶ್ ಇಸ್ಕೊತಾ ಇದ್ದೀನಿ, ಕೊಟ್ಬಿಡಿ. ನೆಕ್ಸ್ಟ್ ಟಾಸ್ಕ್ ಬಂದು ಅಕ್ಕಂಗೆ ನಾವು ಕೊಡ್ತಾ ಇದ್ದೀವಿ. ಒಂದಿನ ಫುಲ್ ಶಾಪಿಂಗ್ ನಾವು ಮಾಡಿಸ್ತೀವಿ. ದುಡ್ಡೆಲ್ಲ ನಿಮ್ದು? ನಂದೇ. ಅದನ್ನೇ ಹೇಳ್ತಾರೆ ಚಾಲೆಂಜ್. ನಾವು ಕೊಡ್ತಾ 500 ರೂಪೀಸ್ ಕೊಡ್ತಾ ಇದ್ದೀನಿ, ಅದು ನೀಟಾಗಿ ತಂದಿಲ್ಲ. 10 200 ರೂಪಾಯಿ ಬಂದು ಸಂಪಾದನೆ ಮಾಡ್ಕೊಂಡು ಹೋಗಿದ್ದೀನಿ.